ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ರೆಡ್ ಅವಲಕ್ಕಿನಲ್ಲಿ ಲಡ್ಡು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ಬೋದು. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಒಂದು ಹೆಲ್ತಿಯಾದ ಲಡ್ಡು ಕೊಡಬೇಕು ಅಂತಂದರೆ ಈ ಲಡ್ಡು ನೀವು ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಮ್ಮು, ಫೈಬರು, ಪ್ರೋಟೀನು ಎಲ್ಲ ಇರೋದ್ರಿಂದ ತುಂಬ ಹೆಲ್ತಿಯಾದ ಲಡ್ಡು ಇದು. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ. ಮತ್ತು ಅದೇ ಪ್ಯಾನಲ್ಲೇ 3/4 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನಿಗೆ ಒಂದು 3/4 ಕಪ್ಪಷ್ಟು ರೆಡ್ ಅವಲಕ್ಕಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಪ್ಯಾನಿಗೆ ಒಂದು ಅರ್ಧ ಕಪ್ಪಷ್ಟು ಕಪ್ಪು ಎಳ್ಳು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚಟ್ಪಟ ಅಂದ ತಕ್ಷಣ ಫ್ರೈ ಮಾಡಿ ಎತ್ತಿ ಎಲ್ಲ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಟ್ಬಿಡಬೇಕು. ಇದೊಂದು ಕಡೆ ತಣ್ಣಗೆ ಹಾಕ್ತಾ ಇರಲಿ. ಕಡಲೆಕಾಯಿ ಬೀಜ ಹುರ್ಕೊಂಡಿರ್ತೀವಲ್ಲ, ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮೊದಲಿಗೆ ಕಡಲೆಕಾಯಿ ಬೀಜನ ಒಂದು ಮಿಕ್ಸರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಹುರ್ಕೊಂಡಿರ್ತೀವಲ್ಲ, ಹುರ್ಗಡ್ಲೆ, ಎಳ್ಳು ಮತ್ತು ರೆಡ್ ಅವಲಕ್ಕಿ ಇದಿಷ್ಟನ್ನು ಅದ್ರ ಜೊತೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಸ್ವೀಟ್ನೆಸ್ಸಿಗೆ ಇಷ್ಟಕ್ಕೂ 1 ಕಪ್ಪು ಬೆಲ್ಲನ ಹಾಕ್ಕೋತಾ ಇದ್ದೀನಿ. 1 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಸ್ವೀಟ್ ನಿಮಗೆ. ಹಾಕ್ಕೊಂಡು 4ರಿಂದ 5 ಖರ್ಜೂರ ಹಾಕ್ಕೋತಾ ಇದ್ದೀನಿ. ಒಳಗಡೆ ಇರೋ ಬೀಜ ತೆಗೆದುಬಿಟ್ಟು ಖರ್ಜೂರ ಹಾಕ್ಕೊಂಡು ಇದಕ್ಕೆ 2 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ತರ್ತರಿ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟಾಗಿ ಉಂಡೆ ಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಫುಲ್ಲು ಸ್ಮೂತು ಪೌಡರ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ. ಯಾಕಂತಂದರೆ ಉಂಡೆ ಇರುತ್ತಲ್ಲ, ಸೊ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕರಗಿಸಿ ಆದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಆದರೂ ಹಾಕ್ಕೊಂಡು ಉಂಡೆ ಹಿಡಿದ್ಬಿಟ್ರೆ ಈ ಲಡ್ಡು ತುಂಬ ಚೆನ್ನಾಗಿರುತ್ತೆ. ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಲಡ್ಡು. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.